ನಮಸ್ಕಾರ ಎಲ್ಲರಿಗೂ. ಅಕಸ್ಮಾತ್ ನೀವು ಹೊಸ ವರ್ಷದ ದಿನನೂ ನನ್ನ ವಿಡಿಯೋ ನೋಡತ್ತೀರಂತಂದ್ರೆ ಭಾಳ ಥ್ಯಾಂಕ್ ಯು. ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಇನ್ನು ಸ್ವಲ್ಪ ಹೊತ್ತಿಗೆ ಹೊಸ ವರ್ಷ ಬರೋದೈತಿ 2026. ಇಲ್ಲೇ ನಿಮಗೊಂದು ಮಾತು ಹೇಳ್ತೇನೆ ನಾನು. ಕರ್ನಾಟಕದೊಳಗೆ ಭಾಳಷ್ಟು ಮುತ್ತುರತ್ನ ಅದಾವ. ಆದರೆ ಅದ್ರೊಳಗೆ ಒಂದು ಊರು ಯಾವುದೈತೆ ಅಂತಂದ್ರೆ ಮತ್ತೂರು ಅಂತಂದು. ಎಲ್ಲಿ ಬರ್ತೈತಿ ಅಂತಂದ್ರೆ ಶಿವಮೊಗ್ಗ ತಾಲೂಕಿನ ತುಂಗಾ ನದಿ ಹತ್ತಿರ ಬರ್ತೈತಿ ಇದು. ಇಲ್ಲಿದು ಖಾಸಿಯತ್, ಇಲ್ಲಿದು ಸ್ಪೆಷಾಲಿಟಿ ಏನಪ್ಪ ಅಂತಂತಂದ್ರೆ, ಈಗ ನಮ್ಮ ಕಾಲ ಮುಂದೆ ಹೊಂಟೈತಿ. 2026 ಬರತೈತಿ. ಆದರೆ ಈ ಊರೊಳಗೆ ಕಾಲನ ಮುಂದೆ ಹೊಂಟೈತಿ, ಆದರೆ ಇಲ್ಲಿ ಭಾಷಾ ಇನ್ನೂ ಹಿಂದೆ ಹೊಂಟೈತಿ. ಯಾಕಂತಂದ್ರೆ ಈ ಊರೊಳಗೆ, ಇಡೀ ದೇಶದೊಳಗೆ ಈ ಊರೊಳಗೆ ಸಂಸ್ಕೃತ ಭಾಷಾ ಮಾತಾಡ್ತಾರೆ. ವಿಚಾರ ಮಾಡಿ ನೀವು, ಸಂಸ್ಕೃತ ಭಾಷಾ ಮಾತಾಡ್ತಾರೆ. ಇಲ್ಲೇ ಎಷ್ಟೊಂದು ಮಂದಿಗೆ ಇಲ್ಲಿ ಬಂದು ಹಿಂದಿ ಮಾತಾಡ್ತಾರೆ, ಅವ್ರು ಕನ್ನಡ ಮಾತಾಡಂತಂದ್ರೆ ಕಲಿಯಾಕ ಏನು ಯಾಕೆ ಕಲಿಬೇಕಂತಾರೆ. ಆದ್ರೆ ವಿಚಾರ ಮಾಡಿರಿ ನೀವು, ಇನ್ನ ಮಠ ಆದರೂ ನಮ್ಮ ಸಂಸ್ಕೃತ ಸಭ್ಯತೆ ಈ ಹಳ್ಳಿಯವರು ಉಳಿಸ್ಕೊಂತ ಬರತ್ತಾರ. ಇಲ್ಲೇ ಒಂದು ಭಾಷಾನೂ ಐತಿ, ಸಂಕೇತಿ ಅಂತಂದ್ರೆ. ಸಂಕೇತಿ ಅಂತಂದರೆ ಸಂಸ್ಕೃತನೂ ಐತಿ, ಅದ್ರೊಳಗೆ ಕನ್ನಡನೂ ಐತಿ, ತಮಿಳ್ನೂ ಐತಿ, ತೆಲುಗುನೂ ಐತಿ. ಎಲ್ಲ ಮಿಕ್ಸ್ ಮಾಡಿದ್ದು ಒಂದು ಭಾಷೆ ಏನೈತಲ್ಲ, ಸಂಕೇತಿ ಅಂತ ಐತಿ. ಮತ್ತೂರನ್ನು ಹಳ್ಳಿಯೊಳಗೂ ಮಾತಾಡ್ತಾರೆ ಈ ಭಾಷೆ. ಈ ಕತೆ ನಾನು ನಿಮ್ಗೆ ಇದಕ್ಕೆ ಹೇಳತ್ತೇನೆ ಅಂತಂದ್ರೆ, ನಾ ಹೋಗಿದ್ದೆ ಅಲ್ಲೇ ಒಂದು 6 ತಿಂಗಳ ಹಿಂದೆ. ಹೆಂಗೆ ಹೋಗಿದ್ದೆ ಅಂತಂದ್ರೆ ಅದ್ರ ಕತೆ ಹೇಳ್ತೀನಿ ನಿಮ್ಗೆ, ಒನ್ನಿಗೆ ಅರ್ಥ ಮಾಡ್ಕೊರಿ ನೀವು. ಕೆಲಸ ಮಾಡುವಾಗ ನಮ್ಮ ಫ್ರೆಂಡ್ ಫೋನ್ ಹಚ್ಚಿದ, ನಾ ಬರ್ತೀನಿ, ನೀ ಬರೋಕೆ ರೆಡಿ ಇಲ್ಲ, ಪ್ರತಿದಿನ ಹಿಂಗೆ ಮುಂದೆ ಓಡಿಸ್ಕೊಂತ ಹೋಗ್ತೇವೆ, ಇಬ್ಬರು ಹೋಗುವಲ್ವಿ ಅಂತಂದ. ಹೀಗಾಗಿ ಸ್ವಲ್ಪ ಮಾತಾಡುವಾಗ ನೀ ಬರಂಗಿಲ್ಲ ನಾ ಬರಂಗಿಲ್ಲ ಸ್ವಲ್ಪ ಜಗಳ ಆಡಿದ್ವಿ. ವಿಡಿಯೋ ರೆಕಾರ್ಡ್ ಬರ್ತಿತ್ತು. ಅದಕ್ಕೆ ಅವಂಗೇನಂತ ತಲೆ ಕೆಟ್ಟ, ನೀ ಈಗ ಬರ್ಬೇಕು ನೋಡಂತಂದ. ಮಧ್ಯಾಹ್ನದ 11:30 ಆಗಿತ್ತು. ಕೆಲಸ ಹಂಗೆ ಬಿಟ್ಟು ನಾ ಏನು ಮಾಡಿದೆ, ಆಯ್ತು ತಗೋ ನಾನು ಬರತ್ತೇನೆ ಈಗ ಅಂತಂದು ಇಬ್ಬರು ರಶ್ ಮಾಡಿ ಆಗಿದ್ದಾಗಲಿ ಅಂತಂದು ಹೋದ್ವಿ. ನಮ್ಮ ಕಡೆ ಪ್ರಾಪರ್ ಪ್ಲ್ಯಾನಿಂಗ್ ಇರಲಿಲ್ಲ, ಪ್ರಾಪರ್ ನಾಲೆಜ್ ಇರಲಿಲ್ಲ, ಪ್ರಾಪರ್ ಗೈಡೆನ್ಸ್ ಇರಲಿಲ್ಲ, ರೂಟ್ ಮ್ಯಾಪ್ ಇರಲಿಲ್ಲ, ಏನೂ ಇರಲಿಲ್ಲ. ಬೈಕ್ ಹತ್ತಿದ್ವಿ, ಊರಿಗೆ ಹೋದ್ವಿ. ಹೋಗಬೇಕಾದ್ರೆ ನಮಗೇನೂ ಸಮಸ್ಯೆ ಆಗಲಿಲ್ಲ. ಬರಬೇಕಾದ್ರೆ ಏನೈತಲ್ಲ ನಮ್ಗೆ ಭಾಳ ಸಮಸ್ಯೆ ಆಯ್ತು. ಯಾಕಂದ್ರೆ ಹೋಗಬೇಕಾದ್ರೆ ನಾವು ಯಾವ ದಾರಿ ಹಿಡಿದು ಬಂದಿದ್ವಿ ಆ ದಾರಿ ಹಿಡಿದು ನಾವು ಹೊಳ್ಳಿ ಹೋಗೋದಿರಂಗಿಲ್ಲ. ಅದಕ್ಕೆ ನಾವೇನು ಮಾಡಿದ್ವಿ, ಮ್ಯಾಪ್ ಯೂಸ್ ಮಾಡಲಾರ್ದ ಹೆಂಗೋ ಒಂದು ಕಡೆ ಹೋಗೋಣ ಅಂತಂದು ಬಡ ಏನು ಮಾಡಿದ್ವಿ, ಹೊಂಟ್ವಿ. ಅಲ್ಲೇನಾಯ್ತಂತಂದ್ರೆ ನಡಕ್ಕೆ ಒಂದು ಹನುಮಂತ ದೇವ್ರ ಗುಡಿ ಸಿಕ್ತು ನಮಗೆ. ನನ್ನ ಜೀವನದಾಗ ನಾನು ಒಂದು ಮಖ ಹನುಮಂತ ಇಲ್ಲೆಲ್ಲ ಕಡೆ ನೋಡೀನಿ. ಆಮೇಲೆ 5 ಮಖ ಹನುಮಂತ ನಾನು ರಾಮೇಶ್ವರಂನಾಗ ನೋಡೀನಿ. ಆದ್ರೆ 7 ಮಖದ ಹನುಮಂತ ನನ್ನ ಜೀವನದಾಗ ಯಾವತ್ತೂ ನೋಡಿರಲಿಲ್ಲ. ಆದ್ರೆ ಮತ್ತೂರಿಂದ ಹುಬ್ಳಿಗೆ ಬರಬೇಕಾದ್ರೆ ನಾನು ನಡಕ್ಕೆ ನೋಡಿದೆ. ಅಕಸ್ಮಾತ್ ನಿಮ್ಗೆ ಆ ವಿಡಿಯೋ ನೋಡೋದಿತ್ತಂತಂದ್ರೆ ನಾನು ಯೂಟ್ಯೂಬ್ ಶಾರ್ಟ್ಸ್ನಾಗ ಅದನ್ನ ಅಪ್ಲೋಡ್ ಮಾಡೀನಿ. ಈ ಲೆಂದಿ ವಿಡಿಯೋಳಗೆ ಅದು ಕವರ್ ಆಗಿರಲಿಲ್ಲ, ಯಾಕಂದ್ರೆ ನನ್ನ ಕಡೆ ಬ್ಯಾಟ್ರಿ ಸ್ವಲ್ಪ ಕಮ್ಮಿ ಇತ್ತು. ಸೊ ನಾನು ಲಾಂಗ್ ಶೂಟ್ ಮಾಡೋಕೆ ಹೋಗಲಿಲ್ಲ. ನೀವು ಯೂಟ್ಯೂಬ್ ಶಾರ್ಟ್ಸ್ ನೋಡ್ರಿ ನನ್ನ ಚಾನಲಿಂದ, ಅದ್ರೊಳಗೆ ಇದಕ್ಕಿಂತ ಜಾಸ್ತಿ ವೀಡಿಯೋಸ್ ಅದಾವ. ಇನ್ಸ್ಟಾಗ್ರಾಮ್ನಾಗ ನೀವು ಫಾಲೋ ಮಾಡಿದ್ರಿ ಅಂತಂದ್ರೆ ಈ ವಿಡಿಯೋ ಇಲ್ಲೇ ಅಪ್ಲೋಡ್ ಮಾಡಲಾರ್ದು ನೀವು ಅಲ್ಲೇ ಇನ್ಸ್ಟಾಗ್ರಾಮ್ನಾಗ ಹೋಗಿ ನೋಡ್ಬೋದು. ಅದಕ್ಕೆ ನಾ ಪ್ಲೀಸ್ ಫಾಲೋ ಮಾಡಿರಿ ಇನ್ಸ್ಟಾಗ್ರಾಮ್ನಾಗ, ಇಲ್ಲ ID ಬರ್ತಿರ್ತೈತಿ ನಿಮಗೆ. ನಾ ಎಲ್ಲದೇನಂತಂದ್ರೆ ಮತ್ತೂರ್ನಾಗ ಅದೇನೆ. ಇದು ಯಾವ ಹಳ್ಳಿ ಅಂತಂದರೆ ಸಂಸ್ಕೃತ್ ವಿಲೇಜ್ ಆಫ್ ಇಂಡಿಯಾ. ಇದು ನೋಡ್ಬೋದು, ತುಂಗಾ ನದಿ ಐತಿ, ಸುತ್ತಲೂ ನದಿ ಐತಿ. ಇದೇನು ಪ್ಲೇಸ್ ಐತಲ್ಲ, ಇದನ್ನು ಇಲ್ಲಿ ಪಠನೆ ಮಾಡ್ತಾರೆ ಹುಡುಗರು ಸಂಜೆ ಟೈಮ್ನಾಗ. ಸುತ್ತಲೂ ನದಿ ಇರ್ತೈತಿ. ಇಲ್ಲಿ ನೀವು ನಡ್ಕೊಂತ ಇಲ್ಲೇ ಪಠನೆ ಮಾಡೋದ್ರಾಗ ಏನು ಪಾಸಿಟಿವಿಟಿ, ಏನು ಫೀಲ್ ಬರುತ್ತಲ್ಲ, ಅದು ಕಾಲೇಜಸ್ನಾಗ ಸ್ಕೂಲ್ಸ್ನಾಗೆಲ್ಲ ಬರೋಂಗಿಲ್ಲ. ಸೊ ಅಕಸ್ಮಾತ್ ನೀವು ಸಂಸ್ಕೃತ ಕಲಿಬೇಕಂತಂದ್ರೆ ಇಲ್ಲಿ ಬರಬೇಕು. ಮತ್ತೂರಿಂದ ಹೊಳ್ಳಿ ಶಿವಮೊಗ್ಗ ಬರ್ತೀವಿ, ಏನು ಊಟ ಮಾಡ್ತೀವಿ, ಮಾಡಿದ್ಮೇಲೆ ಹುಬ್ಳಿ. ಬರಬೇಕಾದ್ರೆ ನಮ್ಗೆ ಹನುಮಂತ ದೇವ್ರ ಗುಡಿಗೆ ಹೋದ್ವಿ. ಆಮೇಲೆ ಇನ್ನೊಂದು ಏನಾಯ್ತಂತಂದ್ರೆ, ರೈನ್ಕೋಟ್ ಆದಿದ್ದೀನೋ ಒಯ್ದಿದ್ದಿಲ್ಲ ನಾವು. ಫೋನ್ ವಾಟರ್ ಪ್ರೂಫ್ ಇಲ್ಲ, ನಂದು ಐತಿ, ನಮ್ಮ ಫ್ರೆಂಡ್ ಇದ್ದಿದ್ದಿಲ್ಲ. ಮಳೆ ಆಗ್ತಿತ್ತು, ನಾವು ತೋರಿಸ್ಕೋತಿದ್ವಿ, ಮತ್ತು ಗಾಳಿಯಿಂದ ಒಣಗ್ತಿದ್ವಿ. ಮತ್ತು ಮಳೆ ಆಗ್ತಿತ್ತು, ಮತ್ತು ತೋರಿಸ್ಕೋತಿದ್ವಿ, ಮತ್ತು ಗಾಳಿಯಿಂದ ಒಣಗ್ತಿದ್ವಿ.
ಹಿಂಗೆ 3 ಸಲ ಮಾಡಿದ್ವಿ. ಆದ್ರೆ ಹೇಳ್ತೀನಲ್ಲ, ವ್ಯೂಸ್ ಏನು ವಾತಾವರಣ ಇತ್ತು, ಏನು ಎಲ್ಲ ಇತ್ತು, ಭಾಳ ಚಂದ ಇತ್ತು. ಈಗೂ ಮನಸ್ನಾಗ ಐತಿ ಅಂಥದ್ದು ಅಲ್ಲೇ ಇನ್ನೊಮ್ಮೆ ನಾ ಅಲ್ಲಿ ಹೋಗಿದ್ದೆ ಅಂತಂದ್ರೆ ಡ್ರೋನ್ ಒಯ್ದಿರ್ತಿದ್ದೆ, ಇನ್ನೂ ಸ್ವಲ್ಪ ರೆಕಾರ್ಡಿಂಗ್ ಮಾಡಿರ್ತಿದ್ದೆ, ಶೂಟಿಂಗ್ ಮಾಡಿರ್ತಿದ್ದೆ. ಮಳೆ ಬರೋದಕ್ಕೆ ಮತ್ತು ಟೀ ಶರ್ಟ್ ಬಂತು, ಭಾರಿ ಮಸ್ತ್ ವ್ಯೂ ಐತಿಲ್ಲ. Continue on Honali Ranebennur Road for 4 kilometers. ಲೆಫ್ಟ್. ಅಲ್ಲಲ್ಲ ಅಕಸ್ಮಾತ್ ನೀವು ಚಲೋ ಜಾಗಕ್ಕೆ ಹೋದ್ರಿ ಅಂತಂದ್ರೆ, ನೇಚರಿಗೆ ಹೋದ್ರಿ ಅಂತಂದ್ರೆ ನಾನು ನೀವು ಫುಲ್ ಸಪೋರ್ಟ್ ಮಾಡ್ತೀನಿ. ನೀವು ಎಲ್ಲಿ ಹೋಗ್ತೀರಿ ಹೇಳ್ರಿ, ನಾನು ಅದ್ರ ಬಗ್ಗೆ ವೀಡಿಯೋಸ್ ಮಾಡೋಕೆ ರೆಡಿ ಇದ್ದೀನಿ. ನೀವು ಎಲ್ಲಿ ಹೋಗ್ತೀರಿ ಹೇಳ್ರಿ, ನಿಮ್ಮ ಜೊತೆ ಬರೋಕೆ ನಾನು ರೆಡಿ ಇದ್ದೀನಿ. ಎಲ್ಲಿ ಹೋಗ್ಬೇಕು ಅನ್ನೋದೈತಿ ಕಮೆಂಟ್ ಮಾಡಿ ಹೇಳ್ರಿ, ನಾ ಹೋಗಿ ನಿಮಗೆ ಅಲ್ಲಿ ತೋರಿಸ್ತೀನಿ. ನನಗೆ ಪ್ಲ್ಯಾನಿಂಗ್ ಒಟ್ಟ ಇಲ್ಲ. ಯಾಕಂದ್ರೆ ನಂಗೆ ಖರೇನೂ ಗೊತ್ತಿರಂಗಿಲ್ಲ ನಾನು ಎಲ್ಲಿ ಹೋಗ್ತಿರ್ತೇನೆ ಅಂತಂದ್ರೆ. ನಂಗೆ ಹೋದ್ಮೇಲೆ ಗೊತ್ತಾಗ್ತೈತಿ. ನನಗೆ ಮತ್ತೂರ ಬಗ್ಗೆ ಇಷ್ಟಿತ್ತಲ್ಲ ಅಲ್ಲೇ, ನಂಗೆ ಇನ್ನೂ ತಿಳ್ಕೊಳ್ಳೋದು ಭಾಳ ಇತ್ತು. ಅಲ್ಲಿ ಸಂಸ್ಕೃತಿ ಹೇಳಿ ಕೊಡ್ತಾರಂತ. ಆಮೇಲೆ ಅಲ್ಲಿ ಇರ್ಬೋದು ನಾವು. ಅಲ್ಲೇ ಇಷ್ಟು 6 months 11 ತಿಂಗಳದೇನೋ ಕೋರ್ಸ್ ಐತಿ, ನಾವು ಅಲ್ಲೇ ಇರಬೇಕಾಗ್ತೈತಿ. ಅಲ್ಲಿ ಎಲ್ಲರೂ ಸಂಸ್ಕೃತ ಬಳಕೆ ಮಾಡ್ತಾರೆ, ಹುಡುಗರು ಆಯ್ತು, ದೊಡ್ಡವ್ರು ಆಯ್ತು. ಅಲ್ಲಿ ಎಲ್ಲ ಹಳ್ಳಿ ಜನ ಅಂತಲ್ಲ, ಇಂಜಿನಿಯರ್ಸ್ ಅದಾರ, IITದವ್ರು ಅದಾರ, ಆದರೂ ಅಷ್ಟು ಸಂಸ್ಕೃತದ ಪ್ರಯೋಗ ಮಾಡ್ತಾರೆ. ಅಷ್ಟೆಲ್ಲ ಅಲ್ಲಿ ತಿಳ್ಕೊಂಡೆ. ಬಟ್ ಇದಕ್ಕಿಂತ ಜಾಸ್ತಿ ನಂಗೆ ಅಲ್ಲಿ ಏನೂ ತಿಳ್ಕೊಳಕ್ಕಾಗಲಿಲ್ಲ. ನಾ ಹೋಗೋದು ಒಂದೇದು ಸರಿ ಇರೋಂಗಿಲ್ಲ ಟೈಮಿಂಗ್. ಹೀಗಾಗಿ ಭಾಳ ಸಮಸ್ಯೆ ಆಗತೈತಿ ನನಗೆ. ಪ್ಲೀಸ್ ನಾ ಹೇಳೋದು ನಿಮಗೆ ಒಂದೇ ಏನಂತಂದ್ರೆ, ಕಮೆಂಟ್ ಮಾಡಿರಿ. ಯಾಕಂದ್ರೆ ಕನ್ಫ್ಯೂಷನ್ ನಂಗೆ ಭಾಳ ಆಗ್ತೈತಿ. ನಿಮ್ಮ ಒಳಗೆ ಯಾರೋ ಒಬ್ರು ಅಂಥವ್ರು ಇದ್ದರೆ ನಂಗೆ ಕಮೆಂಟ್ ಮಾಡಿ ಹೇಳ್ರಿ. ಹೋಟೆಲ್ ಮೆನುಯಿಂದ ಹಿಡಿದು ಹಾಕ್ಕೊಳ್ಳೋ ಅರ್ಬಿ ಮಟನು ಕನ್ಫ್ಯೂಷನ್ ಆಗೋರು ಯಾರು ಇದ್ರೆ ಕಮೆಂಟ್ ಡೆಫಿನೆಟ್ಲಿ ಮಾಡಿರಿ. ಹೊಸ ವರ್ಷ ಚಾಲು ಆದಮೇಲಿಂದ ಫಸ್ಟ್ ವ್ಲಾಗ್ ನಂದು ಏನೈತಲ್ಲ, ದಿಲ್ಲಿ, ಶಿಮ್ಲಾ, ಮನಾಲಿ ಅಲ್ಲಿಯೂ ಬರ್ತಾವೆ. ಸಪೋರ್ಟ್ ಮಾಡಿರಿ ಅಂತ ಭಾಳ ರಿಕ್ವೆಸ್ಟ್ ಮಾಡ್ತೀನಿ. ಕರ್ನಾಟಕದ ಮೂಲಿಗೂ ಹೋಗೋದೈತಿ. ಒಂದು ಅಕಸ್ಮಾತ್ ಯಾವುದೋ ರಹಸ್ಯಮಯ ಜಾಗ ಇತ್ತಂದ್ರೆ ನಂಗೆ ಹೇಳ್ರಿ, ನಾ ಹೋಗ್ತೀನಿ. 2ನೇದು ಜನ ಇಲ್ಲಾರ್ದಂಥ ಜಾಗ ಇದ್ರೆ ಹೇಳ್ರಿ, ನಾ ಹೋಗ್ತೀನಿ. 3ನೇದು ರಶ್ ಇದ್ದಿದ್ದು ಪಾರ್ಟಿ ಪ್ಲೇಸ್ ಅಂತಾವು, ತಿನ್ನುವಂತಾವು ನಂಗೆ ಒಟ್ಟ ಹೇಳಕ್ಕೆ ಹೋಗ್ಬೇಡ್ರಿ. ಸಿಗ್ತೇನಂತ ನಿಮ್ಗೆ ದಿಲ್ಲಿ ವ್ಲಾಗ್ನಾಗ. ಅಲ್ಲಿ ಮಟ ಬಾಯ್.